ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದನೆಗಳು. ಈ ದಿನದ ದೇವರ ವಾಕ್ಯ ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸವಾರ್ಥಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಪ್ರೀತಿ ದೇವಜನರೇ, ಈ ಒಂದು ಉಪದೇಶ ಬುದ್ಧಿಮಾತು ಪೌಲನು ತನ್ನ ಶಿಷ್ಯನಾದ ತಿಮೋಥೆಯನಿಗೆ ಹೇಳ್ತಾನೆ. ಅಲ್ಲಿ ಒಬ್ಬ ಭಕ್ತನು ಅಥವಾ ಒಬ್ಬ ಶಿಷ್ಯನು ದೇವರ ದೃಷ್ಟಿಗೆ ಮೆಚ್ಚುಗೆ ಉಳ್ಳವನಾಗಿದ್ದರೆ ಆತನು ಲೋಪವಿಲ್ಲದವನಾಗಿ ಜೀವಿಸಬೇಕು ಅನ್ನುವಂಥ ಒಂದು ಮಾತನ್ನು ಪೌಲನು ತಿಳಿಯಪಡಿಸ್ತಾ ಇದ್ದಾನೆ. ಇದು ತಿಮೋಥೆಯನಿಗೆ ಮಾತ್ರ ಅಲ್ಲ, ಯೇಸುವನ್ನು ನಂಬ ಪ್ರತಿಯೊಬ್ಬ ಆತನ ವಿಶ್ವಾಸಿಗಳಿಗೂ ಶಿಷ್ಯರಿಗೂ ಅನ್ವಯಿಸುವಂಥ ಮಾತು. ನಾವು ದೇವರ ದೃಷ್ಟಿಯಲ್ಲಿ ಮೆಚ್ಚಿಕೊಳ್ಳುವವರಾಗಿರುವುದಕ್ಕೆ ಒಪ್ಪಿಸಿಕೊಡೋಣ. ಕರ್ತನು ನಮ್ಮನ್ನು ಆಶೀರ್ವದಿಸಲಿ.